ಕೆಲವರು ತಪ್ಪುಗಳು ಅವರಿಂದ ಆದಾಗ ತುಂಬ ನೋವನ್ನು ಅನುಭವಿಸ್ತಾರೆ, ತುಂಬ ಬೇಜಾರಾಗ್ತಾರೆ. ನಾನು ಇದನ್ನು ಮಾಡಬಾರ್ದಿತ್ತು, ನನ್ನಿಂದ ಇದು ಆಗಬಾರ್ದಿತ್ತು ಅಂತ ಹೇಳಿ. ವ್ಯಕ್ತಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವೊಂದು ವ್ಯಕ್ತಿ ಮಾಡೋಕ್ಕೆ ಮುಂದಾಗ್ತಾನೆ. ಯಾಕೆ ನೋಡಿ, ಇದು ತುಂಬ ಸೂಕ್ಷ್ಮವಾದ ಒಂದು ವಿಚಾರ. ನೋಡಿ, ಕೆಟ್ಟದ್ದು ಅನ್ನೋದು ಫಸ್ಟು ವ್ಯಕ್ತಿಯ ಒಂದು ಆಲೋಚನೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ರೈಟ್, ಅದು ಜಸ್ಟ್ ಒಂದು ಆಲೋಚನೆಯಾಗಿರುತ್ತೆ ಅಷ್ಟೇ. ಅದೇನು ವ್ಯಕ್ತಿಯನ್ನು ಫೋರ್ಸ್ ಮಾಡೋದಿಲ್ಲ, ನೀನು ಅದನ್ನು ಮಾಡು 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 ಅಂತ ಹೇಳಿ. ಜಸ್ಟ್ ಅದು ಒಂದು ಆಲೋಚನೆ. ಯಾವಾಗ ವ್ಯಕ್ತಿ ಅದನ್ನು ಹೌದು ನಾನು ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೋ ಆವಾಗ ವ್ಯಕ್ತಿಯ ದೇಹದ ರೂಪದಿಂದ ಅದು ಆಚೆ ಬೀಳುತ್ತೆ. ವ್ಯಕ್ತಿ ಈ ಥರ ಮಾಡಬಾರ್ದು ಅಂತಂದರೆ ಅವನಿಗೆ ಒಳ್ಳೆಯದರ ಪರಿಚಯ ಇರಬೇಕು, ಒಳ್ಳೆಯ ಆಲೋಚನೆಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು. ಒಳ್ಳೆಯ ಆಲೋಚನೆಗಳು ಯಾವಾಗ ಬರ್ತವೆ ಅಂತಂದರೆ ಅವನು ಒಳ್ಳೆಯದ್ರ ಕಡೆಗೆ ವಾಲಬೇಕು. ಹೌದು, ನಾನು ಒಳ್ಳೆಯವನಾಗಬೇಕು, ನನಗೆ ಸತ್ಯ ಬೇಕು ಅಂತ ಅವನು ಅನ್ಕೋಬೇಕು. ಆವಾಗ ಮಾತ್ರ ಅವನಿಗೆ ಒಳ್ಳೆಯ ಆಲೋಚನೆಗಳು ಬರ್ತವೆ. ಮತ್ತು ಅವನಲ್ಲಿ ಏನು ಯೋಚನೆಗಳು ಬರ್ತವೆ, ಅವನೇನು ಮಾತಾಡ್ತಾನೆ, ಅವನೇನು ಕೆಲಸ ಮಾಡ್ತಾನೆ, ಇವುಗಳ ಬಗ್ಗೆ ಅವನು ತುಂಬ ನಿಗಾ ಇಡಬೇಕಾಗುತ್ತೆ. ಅಂದರೆ ತನ್ನ ಬಗ್ಗೆ ತಾನೇ ತಿಳ್ಕೊಳ್ಳೋದು. ರೈಟ್, ತನ್ನನ್ನು ತಾನು ಅರಿಯೋದು ಅಂತಾರಲ್ಲ, ಇದನ್ನೇ. ಯಾವಾಗ ವ್ಯಕ್ತಿ ತನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾನೋ, ಯೋಚನೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾನೋ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಬಿಡಿಸಿ ನೋಡ್ತಾನೋ ಆವಾಗ ಮಾತ್ರ ವ್ಯಕ್ತಿ ತನ್ನಿಂದ ಆಗೋ ತಪ್ಪುಗಳನ್ನು ತಡಿಬೋದು.